ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ಗೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳನ್ನು ತಿಳಿತಾ ಹೋಗೋಣ. ಹಾಗಾದರೆ ಏನು ಆ ಹೊಸ ವಿಚಾರಗಳು ಅಂತ ಅನ್ನೋದಾದರೆ, ಮೊದಲನೇದು ಬಂದುಬಿಟ್ಟು ಫೋಟೋ ಅಥವಾ ವೀಡಿಯೋಗಳನ್ನು ನೀವು ಅಥವಾ ಆಡಿಯೋಸ್ಗಳನ್ನು ಏನೇ ಕಳಿಸಿರಲಿ, ಅದನ್ನು ಒಂದು ಸಲ ಅವರು ಓಪನ್ ಮಾಡಿ ಅದನ್ನು ನೋಡಿದ ಮೇಲೆ ಆಟೋಮೆಟಿಕಲಿ ಅವರಿಗೆ ವಿಡಿಯೋ ಅಥವಾ ಫೋಟೋ ಅಥವಾ ಆಡಿಯೋ ಓಪನ್ ಮಾಡಲಿಕ್ಕೆ ಬರಲ್ಲ. ಆ ರೀತಿಯಾಗಿ ನಾವು ಅವರಿಗೆ ಕಳಿಸೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಇನ್ನೊಂದು ಏನಪ್ಪ ಅಂತಂದರೆ, ಫೋಟೋ ಅಥವಾ ವೀಡಿಯೋಗಳನ್ನು HD ಕ್ವಾಲಿಟಿಯಲ್ಲಿ ಕಳಿಸೋದು ಹೇಗೆ ಅಂಥೇಳಿ ಅದನ್ನು ಕೂಡ ನೋಡ್ಕೊಂಬರೋಣ. ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷವು ಎಲ್ರಿಗೂ ಒಳ್ಳೆಯದನ್ನು ತರಲಿ ಅಂತೇಳಿ ಕೂಡ ಆಶಿಸ್ತಾ, ಹಾಗೆ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಲ್ಲಿಂದ ಭಾಗವಹಿಸಿ ಹೊಸ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಗಳನ್ನ ತಿಳಿತಾ ಹೋಗ್ರಿ ಅಂತ ಹೇಳ್ತಾ, ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕಡೆ ವತಿಯಿಂದ ನಾವು ವಿಶ್ವ ಬ್ರೈಲ್ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ನಾಳೆಯಿಂದ ಹ್ಯಾಂಡ್ ಕ್ರಿಕೆಟ್ ಗೇಮನ್ನು ಆಯೋಜಿಸಿರುವಂಥದ್ದು. ಹ್ಯಾಂಡ್ ಕ್ರಿಕೆಟ್ ಗೇಮನ್ನು ಆನ್ಲೈನ್ ಮೂಲಕ ನಾವು ಇದನ್ನು ನಡೆಸ್ತಾ ಇರುವಂಥದ್ದು. ಹ್ಯಾಂಡ್ ಕ್ರಿಕೆಟ್ ಆನ್ಲೈನ್ ಚಾಲೆಂಜ್ ಈ ಒಂದು ಅಪ್ಲಿಕೇಶನ್ ಮೂಲಕ, ಒಂದು ಗೇಮರ್ ಅಪ್ಲಿಕೇಶನ್ ಮೂಲಕ ನಾವು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಯಾರು ನಿಮ್ಮ ಟೀಮ್ಗಳನ್ನು ಮಾಡಿಕೊಂಡು ಬರಬೇಕು ಅಂತ ಇದ್ದೀರೋ ಅವರು ನಿಮ್ಮ ಟೀಮ್ಗಳನ್ನು ನೋಂದಾಯಿಸಲಿಕ್ಕೆ 250 ರುಪೀಸನ್ನು ನೀವು ಪ್ರತಿಯೊಬ್ಬರು ಸೇರಿ 36 ರೂಪಾಯಿ ಪ್ರತಿಯೊಬ್ಬರು ನೀಡಬೇಕಾಗುತ್ತೆ. ಒಂದು ಟೀಮ್ಗೆ 250 ರೂಪಾಯಿ. ಒಂದು ಟೀಮ್ನಲ್ಲಿ 7 ಜನರು ಇರಬೇಕು. ಹಾಗಾಗಿ 7 ಜನರು ಸೇರಿಕೊಂಡು 250 ರೂಪಾಯಿನ ನಮಗೆ ನೀಡಬೇಕಾಗುತ್ತೆ. ನಿಮ್ಮ ಟೀಮನ್ನು ನೀವೇ ರಚಿಸ್ಕೊಂಡು ಬರಬೇಕು. ನೀವು ರಚಿಸ್ಕೊಂಡು ಬಂದ ಮೇಲೆ ಯಾರಿಗೆ ನಾವು ಟೀಮ್ ಹೆಸರನ್ನು ಕೊಡಬೇಕಪ್ಪ ಅಂತಂದರೆ, ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. 9398357049. ಇನ್ನೊಂದು ಸಲ ಹೇಳ್ತೀನಿ, 9398357049. ಓಕೆನಾ. ಇಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿದ್ದೀನಿ. ಇನ್ನು ನಮ್ಮ ಅಡ್ಮಿನ್ಗಳು ಅನೇಕ ಜನರಿದ್ದಾರೆ, ಆ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಹೇಳೋಕ್ಕಾಗಲ್ಲ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ನಿಮಗೆ ನಾನು ಕೊಡ್ತೇನೆ. ಓಕೆ, ವಾಟ್ಸಪ್ ಮೂಲಕನಾದರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮೂಲಕನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದರೆ ನಾವು ವಿಡಿಯೋನ ಪ್ರಾರಂಭಿಸೋಣ. ಈಗ ವಾಟ್ಸಪ್ನಲ್ಲಿ ನಾವು HD ಫಸ್ಟಿಗೆ ಒಂದು ಏನಪ್ಪ ಅಂತಂದರೆ, ಈಗ ಫೋಟೋ ಆದರೂ ವೀಡಿಯೋ ಆದರೂ ಕಳಿಸ್ತೀವಿ. ಅದನ್ನು ಅವ್ರು ಕೇವಲ ಒಂದೇ ಸಲ ನೋಡಿದ ಮೇಲೆ ಆಟೋಮೆಟಿಕಲಿ ಅದು ಓಪನ್ ಆಗಬಾರ್ದು. ಆ ರೀತಿಯಾಗಿ ಮಾಡೋದು ಹೇಗೆ, ಅವ್ರಿಗೆ ವೀಡಿಯೋ ಆಗಲಿ ಫೋಟೋ ಆಗಲಿ ಕಳಿಸೋದು ಹೇಗೆ ಅಂತೇಳಿ ಈಗ ನೋಡ್ಕೊಂಬರೋಣ. ನಾನು ಹೇಳ್ತಾ ಇರೋದು ಈಗ ವಾಟ್ಸಪ್ ಬಿಸ್ನೆಸ್ ಮತ್ತು ವಾಟ್ಸಪ್ನಲ್ಲಿ ಯಾವ ರೀತಿ ಇದೆಯೋ, ವಾಟ್ಸಪ್ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ವಾಟ್ಸಪ್ನಲ್ಲಿ ಕೂಡ ಅದೇ ಆಪ್ಷನ್ಗಳು ಸಿಗ್ತವೆ. ನಾನು ವಾಟ್ಸಪ್ ಬಿಸ್ನೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ ಈಗ. ಓಕೆ, ಒಂದು ನಿಮಿಷ. ಓಕೆ, ನಾನಿಲ್ಲಿ ಒಂದು ಫೋಟೋನ ಸೆಂಡ್ ಮಾಡ್ತೀನಿ. ಓಕೆ, ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಡೈರೆಕ್ಟ್ಲಿ ಶೇರ್ ತೊಗೊಂಡು ಬಂದರೂ ಕೂಡ ಫೋಟೋಗಳು ಸಿಗ್ತವೆ. ಫೋಟೋನ ಶೇರ್ ತೊಗೊಂಡ್ಬಂದು ನಾನು ಹೇಳುವಂತಹ ಆಪ್ಷನ್ಗಳನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಗ್ಯಾಲರಿ ಒಳಗಡೆ ಹೋಗ್ತೀನಿ ನಾನು. ಓಕೆ, ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಕನ್ಫರ್ಮ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಿಷ, ಅದು ಸೆಂಡ್ ಆಗಿದೆ, ಇರಲಿ. ಶೇರ್ ತಗೊತೀನಿ ನಾನು. ಓಕೆ, ನಾನು ಈಗ ಅಲ್ಲಿ ಸೆಂಡ್ ಮಾಡಿ ಆಟೋಮೆಟಿಕಲಿ ಸೆಂಡ್ ಆಯಿತು. ಹಾಗಾಗಿ ನಾನು ಇನ್ನೊಂದು ಫೈಲ್ ಮ್ಯಾನೇಜರಿಂದ ಡೈರೆಕ್ಟ್ಲಿ ಸೆಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಮೈ ಫೈಲ್ಸ್ ಮೇಲೆ ಬಂದಿದ್ದೀನಿ. ಇಮೇಜಸ್ ಒಳಗಡೆ ಹೋಗ್ತೀನಿ. ಓಕೆ, ಟೆಲಿಗ್ರಾಮ್ ಇಮೇಜಸ್ ಒಳಗಡೆ ಒಂದು ಓಕೆ, ಇಲ್ಲಿ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೇರ್ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ್ದೀನಿ. ಓಕೆ, ಮೋರ್ ಕ್ಲಿಕ್ ಮಾಡಿದ್ದೀನಿ. ಓಕೆ, ವಾಟ್ಸಪ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ.
Unlock to use WhatsApp. Set new group button. Search button. ಓಕೆ ಸರ್ಚ್ Search ಮಾಡ್ತೀನಿ name. ಇಲ್ಲಿ. N. Showing N. I. D. R. R. List. Set the range. ಓಕೆ Selected. One selected. ಇಲ್ಲಿಗ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಕೊಡ್ತೀನಿ. Media preview. ಓಕೆ ಮೀಡಿಯಾ ಪ್ರಿವ್ಯೂ ಅಂತೇಳಿ ಬಂತು. ಇಲ್ಲಿ ನೀವು ಇದಿಷ್ಟು ಮಾಡ್ತೀರಿ, ಇಲ್ಲಿವರೆಗೆ ಸೆಂಡ್ ಒಂದ್ಸಲ ಸೆಂಡ್ ಕೊಟ್ಮೇಲೆ ಮೀಡಿಯಾ ಪ್ರಿವ್ಯೂ ಅಂತೇಳಿ ಬರುತ್ತೆ. ಇಲ್ಲಿ ನೀವು ಕ್ಯಾಪ್ಷನ್ ಹಾಗೆ Swipe up. Add a caption. Turn on. Add a caption. ಕ್ಯಾಪ್ಷನ್ನು ಅವೆಲ್ಲ ಬರ್ತವೆ. ಓಕೆ, ನಾವು ವೀಡಿಯೋನ ಎಡಿಟ್ ಮಾಡೋ ಆಪ್ಷನ್ ಎಲ್ಲ ಬರ್ತವೆ. ಹಾಗೆ ಅದ್ರ ಪಕ್ಕದಲ್ಲಿ ಕ್ಯಾಪ್ಷನ್ ಪಕ್ಕದಲ್ಲಿ New ones button. ಟರ್ನ್ ಆನ್ ನ್ಯೂ ಒನ್ಸ್ ವಿ ಒನ್ಸ್ Add a caption. Turn on new ones button. ಟರ್ನ್ ಆನ್ ವಿ ಒನ್ಸ್ ಇದೇ ಒಂದು ಆಪ್ಷನ್ ನಮಗೆ ಇಂಪಾರ್ಟೆಂಟ್. ಅಂತಂದರೆ ಒಂದ್ಸಲ ಫೋಟೋ ಆಗಲಿ ವಿಡಿಯೋ ಆಗಲಿ ಆಡಿಯೋನಾಗಲಿ ಅವ್ರು ನೋಡಿದ ಕೂಡಲೇ ಆಟೋಮೆಟಿಕಲಿ ಅದು ಓಪನ್ ಆಗಲ್ಲ ಅವ್ರಿಗೆ. ಓಕೆನಾ, ಅದು ಯಾವ ರೀತಿ ಏನಂತ ತೋರಿಸ್ತೀನಿ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Add a caption. ಆ್ಯಡ್ ಎ ಕ್ಯಾಪ್ಷನ್ ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Turn on new ones button. ಟರ್ನ್ ಆನ್ ವ್ಯೂ ಒನ್ಸ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. New ones messages give you more privacy. ಓಕೆ, ಇದೇನು ಮೋರ್ ಪ್ರೈವಸಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದೆ. New ones messages give you more privacy. ಓಕೆ, When you send a photo, video, or voice message, it disappears from the chat after it's opened. When you send a photo, video, or voice message, it disappears from the chat after it's opened. ನೋಡಿ ಅವ್ರು ಓಪನ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಅದು ಡಿಸಪೇರ್ ಆಗುತ್ತೆ ಅಂತೇಳಿ ಕೂಡ ಹೇಳ್ತಾ ಇದೆ. For added privacy, the recipient can share, forward, copy, save, or take a screenshot of it. ನೋಡಿ ಇದನ್ನು ನೀವು ಶೇರ್ ಮಾಡಿರ್ತಾರೆ, ಇದನ್ನು ಶೇರು ಕಾಪಿ ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. Okay button. ಓಕೆ ಅಂತ ಕ್ಲಿಕ್ ಮಾಡೋಣ. Media preview. Add a caption. Turn off new ones button. ನೋಡಿ ಈಗ ಟರ್ನ್ ಆನ್ ವ್ಯೂ ಒನ್ಸ್ ಅಂತ ಇತ್ತು, ಈಗ ಟರ್ನ್ ಆಫ್ ವ್ಯೂ ಒನ್ಸ್ ಅಂತ ಇದೆ. ಇದನ್ನು ಆಫ್ ಮಾಡಿದರೆ ಅದು ಮಾಮೂಲಿ ಹೇಗೆ ಫೋಟೋ ಸೆಂಡ್ ಆಗುತ್ತೋ ಅದೇ ರೀತಿಯಾಗಿ ಸೆಂಡ್ ಮಾಡುತ್ತೆ. ಇದನ್ನು ಆನ್ ಮಾಡ್ಕೊಂಡಿದ್ದೀವಿ ನಾವು. ಈಗ Add a caption. ಆನ್ ಮಾಡ್ಕೊಂಡಿದ್ದೀವಿ. ಟರ್ನ್ ಆನ್ ವ್ಯೂ ಒನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಓಕೆ ಕ್ಲಿಕ್ ಮಾಡಿದ ಕೂಡ ಅದು ಆಟೋಮೆಟಿಕಲಿ ಆನ್ ಆಯಿತು. ಈಗ ಆನ್ ಮಾಡ್ಕೊಂಡು ಅವ್ರಿಗೆ ಕಳಿಸಿದ ಮೇಲೆ ಕಳಿಸ್ತೀನಿ ನಾನೀಗ ನನ್ನ ಚಾಟಿಗೆ. ಓಕೆನಾ, ನನ್ನ ಚಾಟಿಗೆ ಸೆಂಡ್ ಮಾಡ್ತಾ ಇದ್ದೀನಿ ಈಗ. Disable. WhatsApp business. ಓಕೆ, ಸೆಂಡ್ ಮಾಡಿದ್ದೀನಿ. ಈ ಫೋಟೋ ಅವ್ರಿಗೆ ಹೇಗೆ ಸೆಂಡ್ ಆಗಿರುತ್ತಪ್ಪ ಅಂತಂದರೆ View photo button and list. View one's photo. 10:16 a.m. Delivered. ವ್ಯೂ ಒನ್ಸ್ ಫೋಟೋ ಅಂತೇಳಿ ಅವರಿಗೆ ಸೆಂಡ್ ಆಗಿರುತ್ತೆ. ಓಕೆ, ನಿಮಿಷ. Home screen page 2 of 2. Okay. Folder closed. ನಾನೀಗ Wi-Fi home. YouTube 12. Telegram. WhatsApp 16. ನಂದು ಇನ್ನೊಂದು ವಾಟ್ಸಪ್ ಇದೆ, ಅದರಲ್ಲಿ ಬಂದಿದ್ದೀನಿ. WhatsApp. ಓಕೆ, Photo button and list. 92 KB button. View one's photo. 84 KB. 10:16 a.m. ನೋಡಿ ಇಲ್ಲಿ ವ್ಯೂ ಒನ್ಸ್ ಫೋಟೋ 90 View one's photo. 84 KB. 10:16 a.m. 84 KB ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ. ಡೌನ್ಲೋಡ್ ಮಾಡ್ಕೊತೀನಿ. ಓಕೆ, ಡೌನ್ಲೋಡ್ View ಮಾಡಿಕೊಂಡೆ. one's photo. 10:16 a.m. ವ್ಯೂ ಒನ್ಸ್ ಫೋಟೋ ಅಂತೇಳಿ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಒಂದು ಸಲ ಫೋಟೋವನ್ನು ನೋಡ್ತೀನಿ ಈಗ. ಓಕೆ, ನಿಮಿಷ. Wednesday. View one's video. Voice message button. Today 10:13 a.m. and list. Photo button. ಓಕೆ 92 KB button. View one's photo. 10:16 a.m. 92 KB. ಓಕೆ, ಇದ್ರ ಮೇಲೆ ಕ್ಲಿಕ್ View ಮಾಡ್ತಾ photo ಇದ್ದೀನಿ. button. Forward to button. View one's photo. 10:16 a.m. View one's photo. 10:16 a.m. Forward to button. View photo ಓಕೆ, button. ಈ ಫೋಟೋ ನೋಡ್ತೀನಿ ನಾನೀಗ. Forward to button. View one's photo. Wednesday. View one's video. Message. Edit box. Emoji button. View one's photo. 10. Forward to button. View photo button. ಓಕೆ, ನಾನು ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಅದು ಫೋಟೋ ಓಪನ್ ಆಗ್ತಾ ಇಲ್ಲ. ಓಕೆನಾ, ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಫೋಟೋ ಓಪನ್ ಆಗುತ್ತೆ. ಬಟ್ ಆದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಆ ಫೋಟೋ ಓಪನ್ ಆಗ್ತಾ ಇಲ್ಲ. ನಾನು ಇದನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಆದರೆ ನೀವು ಆ ಒಂದು ಫೋಟೋವನ್ನು ನೋಡಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ ಅದನ್ನು ತೋರಿಸ್ಲಿಕ್ಕೆ ನಾನು ಒಂದು ಪ್ಲಾನಿಂಗ್ ಮಾಡಿದ್ದೀನಿ. Wi-Fi home. Telegram. YouTube. Washington. ಓಕೆ, ಇಲ್ಲಿ ಹೋಗ್ತೀನಿ. ವಾಟ್ಸಪ್ ಬಿಸ್ನೆಸ್ನಲ್ಲಿ ಒಂದು ಇದೆ. View photo button. Forward to button. Today 10:13 a.m. Scene. Wednesday. View one's video opened. 2:15 p.m. ನೋಡಿ, ಇದು ವೀಡಿಯೋನ ನಾನು ನಿನ್ನೆ ಒಂದು ವೀಡಿಯೋನ ಕಳಿಸ್ಕೊಂಡಿದ್ದೆ ನಾನು ಪ್ರಾಕ್ಟಿಕಲ್ ಚೆಕ್ ಮಾಡಲಿಕ್ಕೆ. ವ್ಯೂ ಒನ್ಸ್ ವಿಡಿಯೋ Today. Wednesday. View one's video opened. 2:15 p.m. ಓಪನ್ಡ್ ಅಂತೇಳಿ ಬಂದಿದೆ. ವ್ಯೂ ಒನ್ಸ್ ವಿಡಿಯೋ ಓಪನ್ಡ್ ಅಂತ ಬಂದಿದೆ. ಇದು ಫೋಟೋ ಇದ್ದರೆ ವ್ಯೂ ಒನ್ಸ್ ಫೋಟೋ ಓಪನ್ಡ್ ಅಂತೇಳಿ ಬಂದಿರುತ್ತೆ. ಯಾಕಂದರೆ ಇದೇ ರೀತಿಯಾಗಿ ಒಂದು ಸಲ ಓಪನ್ ಮಾಡಿ ನೋಡಿದ ಮೇಲೆ ವೀಡಿಯೋ ಆಗಲಿ ಆಡಿಯೋ ಆಗಲಿ ಫೋಟೋ ಆಗಲಿ ಓಪನ್ ಆಗಲ್ಲ. ಇದ್ರ ಮೇಲೆ ಓಪನ್ ಮಾಡಲಿಕ್ಕೆ ಕ್ಲಿಕ್ ಮಾಡಿದ್ರೆ ಏನು ಅಂತ ಹೇಳುತ್ತೆ ನೋಡಿ. ಏನು ಹೇಳ್ತಾ ಇಲ್ಲ ಅಂದರೆ ಬರಲ್ಲ. ವಿಡಿಯೋ ಓಪನ್ ಆಗಲ್ಲ, ಆಡಿಯೋ ಓಪನ್ ಆಗಲ್ಲ, ಫೋಟೋ ಓಪನ್ ಆಗಲ್ಲ. ವ್ಯೂ ಒನ್ಸ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿಕೊಂಡ್ರೆ. ಓಕೆ, ನಾನು ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿದ್ದೆ. Wi-Fi home. YouTube 12. Telegram. WhatsApp. ಓಕೆ, ನಾನೀಗ ವಾಟ್ಸಪ್ನಲ್ಲಿ ಹೋಗ್ತೀನಿ. ನಾನು ಹೇಳ್ತಾ ಇರುವಂಥ ಸೆಟ್ಟಿಂಗ್ಗಳು Ask Meta AI search. ಎಲ್ಲ ವಾಟ್ಸಪ್ ಆಗಲಿ ವಾಟ್ಸಪ್ ಬಿಸ್ನೆಸ್ ಆಗಲಿ ಎಲ್ಲರ ಹತ್ರ ಎಲ್ಲದರಲ್ಲೂ ಒಂದೇ ಸೆಟ್ಟಿಂಗ್ ಆಗಿರುತ್ತೆ. ಓಕೆನಾ, ನಾನಿಲ್ಲಿ ಈಗ HD ಕ್ವಾಲಿಟಿ ಫೋಟೋವನ್ನು ಸೆಂಡ್ ಮಾಡಬೇಕು. ನಾನು ಹಾಗಾದರೆ ಯಾವ ರೀತಿ ಸೆಂಡ್ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. Wi-Fi home. ಓಕೆನಾ, ಓಕೆ, Instagram. WhatsApp. ವಾಟ್ಸಪ್ನಲ್ಲಿ ಹೋಗ್ತಾ ಇದ್ದೀನಿ. More options button. ಇಲ್ಲಿಂದ ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ತೀನಿ. 3 ಡಾಟ್ ಇರ್ತಾರೆ ಮೇಲೆ, ಅದರ ಒಳಗಡೆ Pop-up ಹೋಗ್ತಾ window. ಇದ್ದೀನಿ. Settings. ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ. Settings. ಓಕೆ, ಇಲ್ಲಿ ನಾನೀಗ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಇರುತ್ತೆ, ಅದರ ಒಳಗಡೆ ಹೋಗ್ತೀನಿ. Storage and data. Network usage. Auto download button. ಓಕೆ, ಇದರೊಳಗಡೆ ಹೋಗ್ತೀನಿ. Storage and data.
ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ Storage ಹೋಗೋಣ. button. Network usage 85 button. Manage storage button. Use list data for calls button. Proxy off. Media upload quality. Standard quality button. ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಇದು ಇಂಪಾರ್ಟೆಂಟ್ ನಮಗೆ. ಇದ್ರ ಒಳಗಡೆ ಹೋಗೋಣ. Media upload quality. ಓಕೆ, Selected. Standard quality. ಸ್ಟ್ಯಾಂಡರ್ಡ್ ಕ್ವಾಲಿಟಿ. Smaller file size. Radio button. 1 of 2. ಇದು List 2 items. ಸ್ಮಾಲರ್ ಸೈಜ್ ಇರುತ್ತೆ. ಓಕೆನಾ, Not selected. HD quality. Slower descent. Can be 6 times larger. Radio button. 2 of 2. ನೋಡಿ ಇದು HD ಕ್ವಾಲಿಟಿ. ವೀಡಿಯೋಗಳು ಫೋಟೋಗಳು HD ಕ್ವಾಲಿಟಿಯಾಗಿ ಆಟೋಮೆಟಿಕ್ಕಾಗಿ ಸೆಂಡ್ ಆಗಬೇಕಪ್ಪ ಅನ್ನೋದು ಇದನ್ನು ಟಿಕ್ ಮಾಡಿಕೊಂಡ್ರೆ ನೀವು ಪ್ರತಿ ಫೋಟೋ ವೀಡಿಯೋಗಳಿಗೆ ಏನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆಟೋಮೆಟಿಕಲಿ ಅದು HD ಕ್ವಾಲಿಟಿಯಲ್ಲೇ ಸೆಂಡ್ ಆಗುತ್ತೆ. Cancel button. Out of list. Save button. ನೀವು ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಓಕೆನಾ, ಇದರಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪ್ರತಿ ವೀಡಿಯೋ ಫೋಟೋಗಳಿಗೆ HD ಕ್ವಾಲಿಟಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಒಂದು ಬಿಗ್ ಫೈಲ್ ಆಗಿ ಅದು ಅಪ್ಲೋಡ್ ಆಗುತ್ತೆ. ಯಾಕಪ್ಪ ಅಂತಂದರೆ HD ಅಂದರೆ ಫುಲ್ಲು MB ಜಾಸ್ತಿ ಇರುತ್ತೆ. ಓಕೆನಾ, ಆದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆನಾ, ಇದು ಆಟೋಮೆಟಿಕಲಿ ನಿಮಗೆ ಫೋಟೋ ವೀಡಿಯೋಗಳೆಲ್ಲ ಆಟೋಮೆಟಿಕಲಿ ನೀವೇ ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕಲಿ ಅವು HD ಕ್ವಾಲಿಟಿಯಾಗಿ ಅಪ್ಲೋಡ್ ಆಗ್ತವೆ, ಅವರಿಗೆ ತೋರಿಸ್ತವೆ HD ಕ್ವಾಲಿಟಿಯಾಗಿ. ಓಕೆನಾ, Settings. ಇದೊಂದಾಯಿತು. ಇನ್ನೊಂದೇನಪ್ಪ ಅಂತಂದರೆ ಈಗ ಅಪ್ಲೋಡ್ ಮಾಡಬೇಕಾದ್ರೆ ನಾವು HD ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು. ಓಕೆ, ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. WhatsApp. View photo. Image. And list. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 1. WhatsApp. Selected. ನಿಮಿಷ Message. ಬರಲ್ಲ Box. ಇದು. ಓಕೆ, ಇದು ನಾನು ಬೇರೆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಬರ್ತೀನಿ. Main page 1 of 4. Samsung folder. ಓಕೆ, ಸ್ಯಾಮ್ಸಂಗ್ ಫೋಟೋ Folder ಒಳಗಡೆ open. ಹೋಗ್ತಾ ಇದ್ದೀನಿ. Add folder messages. My files. ಓಕೆ, ಮೈ ಫೈಲ್ಸ್ Telegram ಒಳಗಡೆ images. ಹೋಗ್ತೀನಿ. -5 4 6 7 -5 -5 -5 4 -5 4 -5 -5 -5 3 descending button row 1 ಓಕೆ, -5 ಇಲ್ಲಿ ಯಾವುದೋ ಒಂದು ಫೋಟೋ ಸೆಲೆಕ್ಟ್ One item ಮಾಡ್ಕೊಂಡಿದ್ದೀನಿ. selected. ಓಕೆ, Share button. ಶೇರ್ ತೊಗೊತೀನಿ. Navigate up. Share chat more ಇಲ್ಲಿ ಮೋರ್ ತೊಗೊತೀನಿ. Facebook row 2 my Insta reader WhatsApp business row WhatsApp ಓಕೆ, ವಾಟ್ಸಪ್ ತೊಗೊತೀನಿ. WhatsApp ತಗೊಂಡು ಇಲ್ಲಿ ಯಾವುದೋ ಒಂದು ಚಾರ್ಟ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು. my status contact settings button frequent ಓಕೆ, selected ನಂದೇ ಒಂದು One ಚಾರ್ಟ್ನ selected. ಸೆಲೆಕ್ಟ್ ಮಾಡ್ಕೊತೀನಿ, Button. ಸೆಂಡ್ ಕೊಡ್ತೀನಿ. ಓಕೆ, Media preview ಸೇಮ್ ಅದೇ ರೀತಿ ಮೀಡಿಯಾ ಪ್ರಿವ್ಯೂ ಅಂತೇಳಿ ಬಂತು. ಇಲ್ಲಿ Tools. Swipe up for filters add a caption ಆ್ಯಡ್ ಅ ಕ್ಯಾಪ್ಷನ್, turn on view once button ಟರ್ನ್ ಆನ್ ವ್ಯೂ ಒನ್ಸ್, ಇದು ಆಗಲೇ ಹೇಳ್ಕೊಟ್ಟಿದ್ದೀನಿ. one selected recipient ಒನ್ ಸೆಲೆಕ್ಟೆಡ್ ರಿಸಿಪಿಯೆಂಟ್. Arrange and geo button Okay. list send button Send, button back. media drop and rotate media upload quality button ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಇದೇ ಇಂಪಾರ್ಟೆಂಟ್. ಓಕೆನಾ, ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ cannot send to HD ಕೆನಾಟ್ ಸೆಂಡ್ Okay, HD ಅಂತ ಬರ್ತಾ ಇದೆ. ಅದು cannot send to HD heading ಅದೇನು ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು HD ಅಂತ ಇರುತ್ತೆ. ಸೆಲೆಕ್ಟ್ this media is ಮಾಡ್ಕೊಂಡು not HD okay button this media is not HD resolution okay button ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ಅವ್ರಿಗೆ HD ಕ್ವಾಲಿಟಿಯಾಗಿ ಸೆಂಡ್ ಆಗುತ್ತೆ. ಓಕೆನಾ, WhatsApp home screen page 2 of 2 ಓಕೆ, ಇವೆರಡು ಅಪ್ಡೇಟ್ಗಳ ಬಗ್ಗೆ ನಾನು ಮಾಡಬೇಕಾಗಿತ್ತು, ಹಾಗಾಗಿ ಮಾಡಿದ್ದೀನಿ. ನೀವು ಪ್ರತಿ ಒಂದು ಫೋಟೋ ವೀಡಿಯೋಗಳಿಗೆ HD ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡಪ್ಪ ಅಂತಂದರೆ ನಾವು ಫಸ್ಟಿಗೆ ತೋರಿಸ್ತಿಲ್ಲ, ಮೋರ್ ಆಪ್ಷನ್ ಒಳಗಡೆ ಹೋಗಿ ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ಸ್ಟೋರೇಜ್ ಆ್ಯಂಡ್ ಡೇಟಾ ಒಳಗಡೆ ಹೋಗಿ ನೀವು ಅಲ್ಲಿ HD ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪ್ರತಿ ವೀಡಿಯೋ ಫೋಟೋಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿಲ್ಲ. ಆಟೋಮೆಟಿಕಲಿ ಅವರಿಗೆ HD ಕ್ವಾಲಿಟಿಯಾಗೆ ಸೆಂಡ್ ಆಗುತ್ತೆ. ಇಲ್ಲಾಂತಂದರೆ ನೀವು ಪ್ರತಿ ವೀಡಿಯೋ ಫೋಟೋಗಳಿಗೆ ಅದನ್ನು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಷ್ಟೇ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ನಾಳಿಂದ ಹ್ಯಾಂಡ್ ಕ್ರಿಕೆಟ್ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರು, ಇದು ಯಾವುದೇ ಗ್ರೂಪಿಂದ ನಡೀತಾ ಇರೋದಲ್ಲ, ಇದು ನಮ್ಮ ಗ್ರೂಪಿಂದ ಓಕೆನಾ, ಮೊಬೈಲ್ ಟೆಕ್ ಇನ್ ಕನ್ನಡ ಈ ಗುಂಪಿನ ಕಡೆ ವತಿಯಿಂದ ನಡೀತಾ ಇರೋದು. ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ಕೊಡ್ತೀನಿ. ಓಕೆನಾ, ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.